ಎಡೆ ಡವ 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 ಅಂತ ಹೊಡ್ಕತ್ತ ಕೈ ಕಾಲು ಶೇಕ್ ಆಗ್ಬಿಟ್ಟೆ ನಾನು, ಯಾಕೆಂದ್ರೆ ಸಡನ್ ಆಗಿ ಊಟ ಇಲ್ಲಿ. ಫಸ್ಟ್ ಟೈಮ್ ಮೋಟೋ ಬ್ಲಾಗಿಂಗ್ ಮಾಡ್ತಿರೋದು. ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ನನಗೂ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಮೋಟೋ ಬ್ಲಾಗಿಂಗ್ ಮಾಡೋದಕ್ಕೆ ಚಂದ, ನನಗೂ ಇಷ್ಟ. ಬಟ್ ಏನು ಮಾಡೋದು, ಪ್ರಾಪರ್ ಆಗಿರೋ ವೆಹಿಕಲ್ ಇಲ್ಲ ನಮ್ಮ ಹತ್ರ. ಆ ಥರ ಬಡವರು ಬಾದಾಮಿ ಅನ್ನಂಗೆ ಬಡವರು ಬುಲೆಟು ಹೀರೋ ಹೊಂಡ ಇದೆ ನಮ್ಮ ಹತ್ರ. ಆ್ಯಕ್ಚುಲಿ ನಮ್ಮದು ಲೈಫ್ ಸ್ಟೈಲ್ ಬ್ಲಾಗು. ಆಫೀಸ್ಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತೀನಲ್ಲ, ಯಾಕೆ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅದೇ ಚಾನಲ್ ಮೋಟೋ ಬ್ಲಾಗಿಂಗ್ ಮಾಡಿದ್ದೀನಿ. ತುಂಬ ಜನ ಹೇಳ್ಬೋದು ಮೋಟೋ ಬ್ಲಾಗಿಂಗ್ಗೆ ಸಪ್ರೇಟ್ ಮಾಡಬೇಕು ಅದು ಇದು ಅಂತ, ಬಟ್ ಯಾರು ಗೊತ್ತು, ಇದು ಪೀಕ್ ಆದರೆ ಮೋಟೋ ಬ್ಲಾಗಿಂಗ್ಗೆ ಸ್ಟಾರ್ಟ್ ಮಾಡ್ಬೋದಲ್ವ ನಿಮ್ಗಳ ಒಂದು ಬ್ಲೆಸ್ಸಿಂಗ್ ಇಂದ. ಇಲ್ಲ, ಇದು ಆ್ಯಕ್ಚುಲಿ ನನ್ನ ತಮ್ಮನ ಬೈಕ್ ಕೊಂಡ್ರಪ್ಪ, ನಂದೇನಲ್ಲ. ನಂದು ಬಂದು ಆ್ಯಕ್ಚುಲಿ ಪಲ್ಸರ್ 150. ನಮ್ಮ ಗಾಡಿಗೆ ನಾವು ಆಫೀಸ್ಗೆ ಹೋಗಿ ಆಮೇಲೆ ಸ್ವಲ್ಪ ಜನ ಹಿಂದೆ ಮುಂದೆ ತಿರುಗಿ ನೋಡ್ದೇನೆ ಸುಮ್ಮನೆ ಹೋಗ್ತಿರ್ತಾರೆ. ಆದ್ರೂ ಪರವಾಗಿಲ್ಲ, ನಾವೇನು ಬೇಜಾರು ಮಾಡ್ಕೊಳ್ಳೋದು. ಬೇಜಾರು ಏನು ಗೊತ್ತಾ, ಇಲ್ಲಿ ಹಾಕಿದ್ದಾರೆ ಗೊತ್ತಾ ಸಿಗ್ನಲ್ಗಳು. ಮೈಸೂರಲ್ಲಿ ಅರೌಂಡ್ 50+ ಸಿಗ್ನಲ್ಗಳು ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ ಅಂತಲೇ ಗೊತ್ತಿಲ್ಲ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಈ ಟೈಮಲ್ಲಿ ಬಿಟ್ಟಿದ್ದಾರೆ ಅಲ್ವಾ, ನೀವು ಸಂಜೆ ನೋಡಿ ಯಾವಾಗ ಈಗ ಇಷ್ಟು ಓಡಾಡ್ತೈತೆ, ಅಲ್ಲಿ ಸಿಗ್ನಲ್ ಆನ್ ಆಗಲಿ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮೈಸೂರಲ್ಲಿ ಆ್ಯಕ್ಚುಲಿ ಟ್ರಾಫಿಕೇ ಇರ್ತಿರ್ಲಿಲ್ಲ. ಟ್ರಾಫಿಕ್ ಹೆಂಗ್ ಸ್ಟಾರ್ಟ್ ಆಯ್ತೈತೆ ಗೊತ್ತಾ, ಎಲ್ಲ ಕಡೆನೂ ಅಂತಾರೆ ಟ್ರಾಫಿಕ್ ಬಂದು ಫುಲ್ಲು ಟ್ರಾಫಿಕ್ ಜಾಮ್ ಆಗ್ತಿದೆ, ಅದಾಗ್ತಿದೆ, ಮಣ್ಣಾಗ್ತಿದೆ, ಮಸಿ ಆಗ್ತಿದೆ ಅಂತ. ಏನಕ್ಕೆ ಆಗ್ತಿದೆ ಅಂದರೆ ಸಿಗ್ನಲ್ಗಳು ಆನ್ ಮಾಡೋದ್ರಿಂದನೇ ಆಗ್ತೈತೆ. ಅಷ್ಟೊಂದು ಪಾಪ್ಯುಲೇಷನ್ ಇಲ್ಲ ಮೈಸೂರಲ್ಲಿ. ಇರುತ್ತೆ, ಇವ್ರು ಸಿಗ್ನಲ್ ಹಾಕ್ಬಿಟ್ಟು ಅದನ್ನೆಲ್ಲ ನಮ್ಗೆ ತೋರಿಸ್ಕೊಡ್ತಿರ್ತಾರೆ. ಆಮೇಲೆ ಬೃಹತ್ ಮೈಸೂರು ಮಾಡ್ತೀನಿ ಅಂತ ಬೇರೆ ಏನೇನೋ ಥೀಮ್ ಮಾಡಿಕೊಂಡು ಅದು ಇದು ಮಾಡ್ತಿದ್ದಾರೆ. ಮೈಸೂರು ಥರನೇ ಬಿಟ್ಟರೆ ಚಂದ ನನ್ನ ಪ್ರಕಾರ. ಆ್ಯಕ್ಚುಲಿ ನಿಮ್ಮ ಮೈಂಡ್ಸೆಟ್ ಹೇಗೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಒಬ್ಬೊಬ್ರು ಅಂತಾರೆ ನಮ್ಮ ಮೈಸೂರು ಇಂಪ್ರೂವ್ಮೆಂಟ್ ಆಗಬೇಕು, ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಆದರೆ ಮೈಸೂರು ಥರ ಇರೋದಿಲ್ಲ ಗೈಸ್. ಇಂಟ್ರೊಡಕ್ಷನ್ ಮಾಡ್ಕೋತೀನಿ ಗೊತ್ತಾ, ಆ ಪಾರ್ಟ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಜೆಂಟ್ಲ್ಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಗುಂಡಿಗಳ ನಗರಿ ಮೈಸೂರು. ಇದನ್ನು ಸುಮಾರು ಸಲ ಮಿಸ್ ಆಗಿ ಹೇಳ್ಬಿಟ್ಟಿರೋದು ಆಕ್ಚುಲಿ. ಅದು ಬಾಯಿಗೆ ಇದಕ್ಕಿದ್ದಂಗೆ ಬಂದ್ಬಿಟ್ಟೈತೆ. ಏನಕ್ಕೆ ನೋಡಿ, ಹಂಗಂತಿದ್ದಂಗೆ ನೋಡಿ ಕಾಣಿಸ್ತಲ್ವಾ, ಎಷ್ಟು ಕನ್ಸ್ಟ್ರಕ್ಷನ್ ಹೆಸರಲ್ಲಿ ಮೈಸೂರಿನ ಆಳು ಗುಂಡಿ ತೆಗಿತಾವ್ರೆ ಅಂದ್ರೆ. ನಮ್ಮ ಏರಿಯಾದಲ್ಲಿ ಗುಂಡಿಗಳಾಗ 6 ತಿಂಗಳಿಂದ ಇನ್ನೂ ಮುಚ್ಚಿಲ್ಲ. ಇನ್ನೊಂದು ವರ್ಷ ಆದ್ರೂ ಮುಚ್ಚೋದಿಲ್ಲ. ಯಾಕೆಂದ್ರೆ ಹೇಳಿ, ಇನ್ನೊಂದುವರೆ ತಿಂಗಳಿಗೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಸ್ಟಾರ್ಟ್ ಆದ್ರೆ ಗೊತ್ತಲ್ಲ ನಿಮ್ಗೆನೆ, ಗುಂಡಿಗಳು ಇನ್ನೂ ಜಾಸ್ತಿ ಇದಾಗುತ್ತೆ. ಆಮೇಲೆ ರೋಡ್ ಹಾಕ್ಬೇಕಾದ್ರೆ ಅಷ್ಟೇ ಏನು ಗೊತ್ತಾ, ಗುಂಡಿ ತೆಗ್ದಿರ್ತಾರಲ್ಲ, ಆ ಗುಂಡಿನ ಫುಲ್ಲು ಕಂಪ್ರೆಸ್ ಮಾಡಿ ನೆಕ್ಸ್ಟ್ ಟೈಮ್ ಅದು ಗುಂಡಿಗಳು ಇನ್ನೊಂದ್ಸಲ ಬೀಳ್ಬಾರ್ದು ಅನ್ನೋ ತರ ಇದು ಮಾಡ್ದೇನೆ ಡಾಂಬರ್ ಹಾಕ್ಬಿಡ್ತಾರ. ಅದೇನಾಗುತ್ತೆ, ಸ್ವಲ್ಪ ದಿನ ಓಡಾಡ್ತಾ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಹಳ್ಳ ಬೀಳಕ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಗೊತ್ತಲ್ಲ. ಏನಂದ್ರೆ ನನ್ನ ಮೈಂಡ್ ಸೆಟ್ ಹೇಗೆ ಅಂದ್ರೆ, ನಾನು ಒಂದ್ಸಲ ಕಮಿಟ್ಮೆಂಟ್ ತಗೊಂತಿದ್ದೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಅದೇನು ಹಿಂದೆ ಹೋಗೋ ಮಾತಿಲ್ಲ. ಇವ್ ಮೋಟೋ ಬ್ಲಾಗಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಏನಾರು ಒಂದು ಲೈಫ್ ಸ್ಟೈಲ್ ಬ್ಲಾಗಿಂಗ್ ಯಾವ್ದಾರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ಇದನ್ನೇ ಮಾಡ್ಬೇಕು ಅಂತ ಏನಿಲ್ಲ. ನೀವು ಓಪನ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಯೂಟ್ಯೂಬಲ್ಲಿ ನಾನು ಕ್ರಿಯೇಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಆ ಕ್ರಿಯೇಟರ್ ಆಗಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ನಿಮ್ದೊಂದು ಚಾನಲ್ನ ಬಿಲ್ಡ್ ಮಾಡಿ. ಆ ಟೈಮಲ್ಲಿ ನಿಮ್ಗೆ ಸ್ಟ್ರಗಲ್ ಗೊತ್ತಾಗೋಗ್ಬಿಡುತ್ತೆ. ಎಷ್ಟು ಅರ್ಜೆಂಟ್ ಇದ್ರು 60 ಮ್ಯಾಕ್ಸಿಮಮ್ 60 ಅಷ್ಟೇನೆ. ತುಂಬಾ ಕ್ರಿಟಿಕಲ್ ಮೂಮೆಂಟ್ ಆದಾಗ ಮಾತ್ರ ಈ ಥ್ರೋಟಲ್ ರೈಸ್ ಆಗುತ್ತೆ. ಈ ಗಾಡಿಲೆಲ್ಲ ನನ್ನ ತಮ್ಮನ ಗಾಡಿಲಿ ಬಂದು ಮಿನಿಮಮ್ 40-50 ಅಷ್ಟೇನೆ. ನನ್ನ ಪಲ್ಸರ್ ಆಗಿದ್ರೆ ಇಷ್ಟೊತ್ತಿಗೆ ಆಫೀಸಲ್ಲಿ ಇರೀನಿ, ಯಾಕಂದ್ರೆ ಅದ್ರ ಸಡನ್ ಪಿಕಪ್ ಜಾಸ್ತಿ. ಹಂಗನ್ಬಿಟ್ಟು ಇದ್ರದ್ದೇನು ನಾನು ಡಾಮಿನೇಟ್ ಮಾಡ್ತಿಲ್ಲಪ್ಪ. ಮೈಲೇಜ್ ಕಿಂಗ್ ಇದು, ಸ್ಪೆಂಡರ್ ಬಂದು ಮೈಲೇಜ್ ಕಿಂಗ್. ಇಲ್ಲೊಂದ್ಸಲ ತಿರುಗಿ ನೋಡ್ಕೋಬೇಕು, ಯಾಕಂದ್ರೆ ನೆನ್ನೆ ಒಬ್ಬ ಗಾಡಿಲಿ ಪಾಸ್ ಆಯ್ತು ನನಗೆ, ಎಡೆ ಡವ 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 ಅಂತ ಹೊಡ್ಕತ್ತ ಕೈ ಕಾಲು ಶೇಕ್ ಆಗ್ಬಿಟ್ಟೆ ನಾನು. ಯಾಕೆಂದ್ರೆ ಸಡನ್ ಆಗಿ ನುಗ್ಬಿಟ್ಟ. ಇಲ್ಲಿ ಈ ಫುಟ್ಪಾತ್ ರೋಡಲ್ಲಿ ಹೋಗೋರು ಸಡನ್ ಆಗಿ ನುಗ್ಬಿಟ್ರೆ, ಒಂದು ಕಾರ್ ನುಗ್ಗಿದ್ದು, ಬೈಕ್ ನುಗ್ಗಿದ್ರೆ ಏನೂ ಅನ್ನಿಸ್ತಿರ್ಲಿಲ್ಲ. ಆ ಕಾರ್ ಇರೋ ಸ್ಪೀಡ್ಗೆ ನನ್ಗೆ ಇಷ್ಟು ಟಚ್ ಆದ್ರೆ ಎಲ್ಲಿ ಕಾರ್ ಹೋಗ್ತಿದೆ, 1 ಕಿಲೋಮೀಟರ್ ದೂರದಲ್ಲಿ ಹೋಗ್ತಿದೆ. ಫ್ಯಾಮಿಲಿ ಬೇರೆ ನೋಡಿ, ಈ ಥರ ಹೆಣ್ಮಕ್ಳು ಹಾರೆ ನೋಡಿ ಇದನ್ನ ನುಗ್ಗಿದ್ರೆ ನಮ್ಮಂತ ಗಂಡೈಕ್ಳು ಜೀವ ಏನಾಗಬೇಕು ಬುಕ್ ಅಂತದೆ ಗೈಸ್. ಯಾಕೆ ಹೇಳಿ, ಹೇಳ್ದೆ ಕೇಳಿದ್ರೆ ನುಗ್ಗು 2 ಪ್ರಾಣಿಗಳು ಅಂದ್ರೆ ಯಾವ್ದು ಗೊತ್ತಾ, ಒಂದು ಹೆಣ್ಮಕ್ಳು, ಒಂದು ನಾಯಿಗಳು, ಎರಡೇನೆ ಜುಗ್ಗು ನುಗ್ಬಿಡ್ತಾರೆ. ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುವಂತ ಒಂದು ರೋಡು. ಈ ರೋಡ್ ಕೂಡ ಅಷ್ಟೇ. ಈ ರೋಡ್ ಎಷ್ಟು ಗುಂಡಿ ಪಂಡಿ ಆಗಿದೆ ಅಂದ್ರೆ ನೋಡಿ, ಕಾಣಿಸ್ತಿದೆ ಅಲ್ವಾ. ಡ್ರಮ್ ಬಿದ್ದೋಗ್ಬಿಟ್ಟೈತೆ. ಸರಿ, ಡ್ರಮ್ ಬಿದ್ದವ್ರು ಸೈಡ್ ಹೋಗಿ ನಿಂತ್ಕೊಂಡು ನೋಡ್ರಪ್ಪ, ನಾವು ಆಫೀಸ್ ಟೈಮ್ ಆಗೈತೆ. A few moments later. ಈ ರೋಡ್ನ ರೆಡಿ ಅಂತ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಹೆವಿ ವೆಹಿಕಲ್ ಓಡಾಡ್ತಿರ್ತಾವ, ಮೇಲಿಂದ ಇಳಿಜಾರು, ನೀರು ಬಂದು ಇಲ್ಲೆಲ್ಲ ಹರಿದಾಡ್ತಾ ರೋಡ್ ಮತ್ತೆ ಡ್ಯಾಮೇಜ್ ಆಗುತ್ತೆ ಅಂದ್ಬಿಟ್ಟು
ನಾರ್ಮಲ್ ಆಗಿ ಈ ಪೋರ್ಷನ್ ಅಲ್ಲಿ ರೋಡೇ ಕನ್ಸ್ಟ್ರಕ್ಷನ್ ಮಾಡಿಲ್ಲ. ಮಾಡಿದ್ರೆ ಆಗುತ್ತೆ, ಎಂಥದ್ದು ಇಲ್ಲ, ಮಾಡೋದಿಲ್ಲ ಅಷ್ಟೇನೆ. ನಾವೇನ್ ಗೊತ್ತಾ, ಪಬ್ಲಿಕ್ ಏನು ಕೇಳೋದಿಲ್ಲ. ಸೊ ಈವ್ನಿಂಗ್ ಸಿಗೋಣ. ಈಗ ಮಾರ್ನಿಂಗ್ ನಾನು ಲಾಗಿನ್ ಆಗಕ್ಕೆ ಹೋಗ್ತಿರೋದು, ಆಲ್ರೆಡಿ ಲೇಟ್ ಆಗ್ಬಿಟ್ಟೈತೆ ನಾನು. ನಿಮ್ಗೋಸ್ಕರ ಮೋಟೋ ಬ್ಲಾಗಿಂಗ್ ಮಾಡೋಣ ಅಂದ್ಬಿಟ್ಟು ಇದೆಲ್ಲ ರೆಡಿ ಸೆಟಪ್ ಮಾಡ್ಕೊಂಡು ರೆಡಿ ಆಗಿ ಬರೋ ಅಷ್ಟು ಟೀಮ್ ಆಯ್ತು. ನಾನು ತಲೆ ಬುಡ ಇಲ್ದೆ ಹೋದಾಗ ಮಾತಾಡ್ತಿರ್ತೀನಿ, ಯಾಕೆಂದ್ರೆ ನಾನು ಮಾತಾಡೋ ಸ್ಟೈಲೇ ಹಂಗೆ. ಒಂದೊಂದ್ಸಲ ಎ ಟಾಪಿಕ್ ಹೋಗಿ ಸಡನ್ ಆಗಿ ಜೆಡ್ ಟಾಪಿಕ್ ಅಲ್ಲಿ ಮಾತಾಡ್ತಿರ್ತೀನಿ. A to Z ಲಿಂಕೇ ಇರೋದಿಲ್ಲ, ಬಟ್ ನಾನು ಲಿಂಕ್ ಮಾಡ್ತಿರ್ತೀನಿ. ಓಕೆನಾ, ಬನ್ನಿ ಇಲ್ಲೇ ಪಾರ್ಕ್ ಮಾಡವ, ಅಷ್ಟು ದೂರಕ್ಕೆಲ್ಲ ಬೇಡ. ಇಲ್ಲಿ ಬಿಸಿಲು, ಇಲ್ಲಿ ಸೈಡಲ್ಲಿ ಬಿಸಿಲು ಇರಲ್ದೆ ಜಾಗದಲ್ಲಿ ಮಾಡವ. ಓಕೆ ಓಕೆ, ಓಲಾ ಇಲ್ಲಿ ಭಯ ತಗೊಂಡ್ರಪ್ಪ, ಸುಮ್ಮನೆ ಯಾಕೆ ಬೇಕು. ಆಮೇಲೆ ಅಂತ ಅಮ್ಮನ ಗಾಡಿ ಇಲ್ಲ ಕಣ, ಏನಂತೀರ? ಬನ್ನಿ ಗೈಸ್, ಮನೆಗೆ ಹೋಗೋಣ. ಆಫೀಸ್ ಬಿಡ್ತು, ಮನೆಗೆ ಹೋಗಿ ಕಾಫಿ ಟೀ ಕುಡಿಯೋಣ. ಬೆಳಗಿನ ಸಂಜೆವರೆಗೂ ಕೆಲಸನೇ ಮಾಡ್ತಿರ್ಬೇಕು, ಎಷ್ಟು ಅಂತ ಕೆಲಸ ಮಾಡವ. ಏನು ಮಾಡೋಕ್ಕಾಗೋದಿಲ್ಲ, ಮಿಡಲ್ ಕ್ಲಾಸ್ ಲೈಫೇ ಹಾಗೆ. ಸೊ ಒಂದು ಬೇಕು ಅಂದರೆ ಒಂದನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಇಲ್ಲಿ ಪೊಲೀಸ್ನವ್ರು ಹಿಡಿತಾ ಇರ್ತಾರೆ ಸಮ್ ಟೈಮ್ಸ್, ನಾಟ್ ಎವ್ರಿ ಟೈಮ್, ರೇರ್ ಕೇಸು. ಬಟ್ ಇಲ್ಲಿ ಯಾಕೆ ಹಿಡಿತಾರೆ ಅಂತ ಗೊತ್ತಿಲ್ಲ. ಸೊ ಪೊಲೀಸ್ ಅಂದಿದ್ದು ನೆನಪಾಯ್ತು ಗೈಸ್, ಯಾಕೆ ಪೊಲೀಸ್ನವ್ರು ಹಿಡಿದ್ಬಿಟ್ಟು ಫೈನ್ ಹಾಕೋ ಬದಲು ಅದೇ ಫೈನ್ ದುಡ್ಡಲ್ಲಿ ಈಗ ಹೆಲ್ಮೆಟ್ ಹಾಕಿಲ್ಲ ಅಂದ್ಬಿಟ್ಟು ಅಲ್ಲೇ ಹೆಲ್ಮೆಟ್ ಹಾಕಿ ಕೊಡಿಸ್ಬಾರ್ದು. ಇನ್ಸೂರೆನ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ಫೈನ್ ಹಾಕ್ತಾರೆ. ಅದೇ ದುಡ್ಡು ಇಸ್ಕೊಂಡು ಯಾಕೆ ಇವರೇ ಇನ್ಸೂರೆನ್ಸ್ ಕಟ್ಟೋ ಥರ ಫೆಸಿಲಿಟಿ ಮಾಡಬಾರ್ದು ಪೊಲೀಸ್ನವರು? ನೋಡಿ, ಆಲೆ ಸಿಗ್ನಲ್ ಆಗ್ತದೆ. ಮಾರ್ನಿಂಗ್ ಹೇಳಿದೆ ತಾನೇ ನಾನು, ಇಲ್ಲಿ ಬೆಳಿಗ್ಗೆ ಟ್ರಾಫಿಕ್ ಅಷ್ಟು ಜನ ಓಡಾಡ್ತಿದ್ರು, ಟ್ರಾಫಿಕ್ ಆಗಿರ್ಲಿಲ್ಲ. ಕರೆಕ್ಟಾ? ನೀವು ವಿಡಿಯೋದಲ್ಲಿ ನೋಡಿರ್ತೀರ. ಈಗ ನೋಡಿ, ಸಿಗ್ನಲ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಹಿಂಗೆ ಟ್ರಾಫಿಕ್ ಮಾಡ್ಬಿಡ್ತಾರ. ಒಂದು ಸಿಗ್ನಲ್ ಪಾಸ್ ಆಗೋದಕ್ಕೆ 20 ಸೆಕೆಂಡ್ಸ್ ಅಷ್ಟೇನೆ ಟೈಮು. ಸಿಗ್ನಲಲ್ಲಿ ನಿಂತ್ಕೊಳ್ಳೋದಕ್ಕೆ 120 ಸೆಕೆಂಡ್ ನಿಂತ್ಕೋಬೇಕು. ಅಂದರೆ 2 ನಿಮಿಷ ನಿಂತ್ಕೊಂಡ್ರೆ 20 ಸೆಕೆಂಡ್ ಅಷ್ಟೇನೆ ಎಕ್ಸಿಟ್ ಟೈಮಿಂಗ್ಸ್ ಇರೋದು. ಅಷ್ಟರಲ್ಲಿ ನಮ್ಮ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈ ಥರ ಮುಂದಕ್ಕೆ ಹೋಗೋಷ್ಟರಲ್ಲಿ ಸಿಗ್ನಲ್ ಕ್ಲೋಸ್ ನೋಡಿ, 24, 23. ಈಗೆಲ್ಲ 10 ಸೆಕೆಂಡ್ ಜಾಸ್ತಿ ಮಾಡ್ಬಿಟ್ಟವ್ರೆ, 30 ಸೆಕೆಂಡ್ಸ್ ಮಾಡ್ಬಿಟ್ಟವ್ರೆ. 2 ನಿಮಿಷ ನಿಂತ್ಕೊಂಡ್ರೆ 30 ಸೆಕೆಂಡ್ ಹೆಂಗ್ ಮೂವ್ಮೆಂಟ್ ಆಗೋಕ್ಕಾಗುತ್ತೆ? ಕಾರ್ ತಗೊಬಂದ್ರೆ ಸ್ಟಾರ್ಟ್ ಮಾಡಿ ಮೂವ್ಮೆಂಟ್ ಮಾಡೋ ಅಷ್ಟರಲ್ಲೇ ಟೈಮ್ ಆಗಿ ಹೋಗ್ಬಿಟ್ಟಿರುತ್ತೆ. ಕರೆಕ್ಟಾ? ಇನ್ನು ಯಾವಾಗ ಮನೆಗೆ ಹೋಗಿ ತಲುಪೋದು ನಾವು? ಇದೊಂದು ತ್ರಿನೇತ್ರ ಸರ್ಕಲ್, ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ನಾನು MBA ಮಾಡಬೇಕಾದ್ರೆ ಇಲ್ಲೇನೆ PG ಇದ್ದಿದ್ದು. ಇಲ್ಲೆಲ್ಲ ಕ್ಯಾಂಟೀನಲ್ಲಿ ನನಗೆ ಟೀ ಸಾಲ ಕೊಡ್ತಿದ್ರು. ನಂಗೆ ಅದು ಖುಷಿ, ಏಕೆಂದರೆ ಐ ಆಮ್ ಎ ಟೀ ಲವರ್. ಎವ್ರಿ ಡೇ ನಾನು ಟೀ ಕುಡಿತಿದ್ದೆ ರೆಗ್ಯುಲರ್ ಆಗಿ. ಈಗಲೂ ಕುಡಿತಿರ್ತೀನಿ, ಇವಾಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಫಸ್ಟ್ ಆದರೆ ಜಾಸ್ತಿ ಟೀ ಕುಡಿತಿದ್ದೆ. ಇಲ್ಲ, ನಾನು ಮೊಬೈಲ್ ನೋಡ್ತಾ ಇರ್ತೀನಿ ಅಂದ್ಬಿಟ್ಟು ಬ್ರೈಟ್ನೆಸ್ ಕಮ್ಮಿ ಕೊಟ್ಬಿಟ್ಟಿದ್ದೀನಿ. ಇಲ್ಲಿವರ ಕಣ್ಣು ಇಲ್ಲಿಗೆ ಹೋಗ್ತಿರುತ್ತೆ ಅಂದ್ಬಿಟ್ಟು. ಬನ್ನಿ ಮನೆಗೆ ಹೋಗೋಣ, ಮನೆಗೆ ಹೋಗಿ ಟೀ ಕುಡಿಯೋಣ.